ಎರಡನೇ ವರ್ಷದ ಫುಲ್ ತಾಂಡಿದ್ದೀನಿ. ಆ ಕಡೆ ಗಿಡ ಅರ್ಶನಿಗೆ ಇದೆ, ಇಳುವರಿ ಕಮ್ಮಿ, ಆಮೇಲೆ ಉದ್ರಿದೆ ಜಾಸ್ತಿ. ಹಣ್ಣೊಡಕ ಮತ್ತೆ ಡ್ರಾಪಿಂಗ್ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಒಂಬಳೆ ಚಿದಿರೋದು ಜಾಸ್ತಿ ಇದೆ. ನಾನು ಹಾಕಿದ್ದೀನಿ, ನನಗೆ ತೃಪ್ತಿ ಆಗಿದೆ, ನಾನು ಹಾಕ್ತಾ ಇದ್ದೀನಿ. ಈ ವರ್ಷ ತರಿಸ್ಕೊಂಡಿದ್ದೀನಿ ಸರ್. ನಮಸ್ಕಾರ ರೈತ ಬಾಂಧವರೇ, ಚಿಕ್ಕನಾಗ್ನಹಳ್ಳಿ ಮತ್ತು ಟಿಪಟೂರು ಭಾಗದ ಡಾಕ್ಟರ್ ಸಾಯಿಲ್ ಪ್ರತಿನಿಧಿ ಗುರುಚರಣ್ ಮಾತಾಡ್ತಾ ಇದ್ದೀನಿ. ಈಗ ಒಂದು ತೋಟಕ್ಕೆ ಬಂದಿದ್ದೀವಿ, ರೈತರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ ಅಂತ. ಯಾವ ತಾಲೂಕು ಬರುತ್ತೆ ಸರ್? ಚಿಕ್ಕನಾಗ್ನಹಳ್ಳಿ ತಾಲೂಕು, ಶೆಟ್ಟಿಗೆರೆ ಹೋಗ್ಲಿ. ಶೆಟ್ಟಿಗೆರೆ ಹೋಗ್ಲಿ. ಸರ್ ಟೋಟಲ್ ಎಷ್ಟು ಗಿಡ ಇದೆ ನಿಮ್ದು? 1300 ಗಿಡ ಟೋಟಲ್. 1300 ಗಿಡದಲ್ಲಿ ನೀವು ಎಷ್ಟು ಗಿಡಕ್ಕೆ ಹಾಕಿದ್ರಿ? 250 ಗಿಡಕ್ಕೆ ಮಾತ್ರ ಚೆಕ್ ಮಾಡಿದ್ದೀನಿ. 250 ಗಿಡಕ್ಕೆ ಚೆಕ್ ಮಾಡಿದ್ರೆ? ಚೆಕ್ ಮಾಡಕ್ಕೋಸ್ಕರನೇ ತಂದಿದ್ದೆ. ಓಕೆ, ಬೆನಿಫಿಟ್ ಕಾಣ್ತು, ಹಂಗಾಗಿ ಈಗ ತಿರ್ಗಾ ನಾನು ಏನ್ ತಂಡಿದ್ದೀನಿ, ಎರಡನೇ ವರ್ಷದ್ದು ಫುಲ್ ತಂಡಿದ್ದೀನಿ. ಅಷ್ಟು ತಂಡಿದ್ದೀನಿ ಸರ್. ಚೆನ್ನಾಗಿದೆ, ಇಳುವರಿ ಹಂಗೆ ಬರುತ್ತೆ. ಏನಂದ್ರೆ ಕಾಯಿ ಸುರಿಯೋದ್ ಕಮ್ಮಿ ಆಗುತ್ತೆ. ಅಂದ್ರೆ ನಿಮ್ದು ಹಣ್ಣೊಡಕ ಮತ್ತೆ ಡ್ರಾಪಿಂಗ್ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಎರಡನೇ ವರ್ಷ ಪ್ರಯತ್ನದಲ್ಲಿ. ಓಕೆ, ಈಗ ನಿಮ್ಗೆ ಇಳುವರಿನಲ್ಲಿ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ ಡಿಫರೆನ್ಸ್ ಎಷ್ಟಿದೆ? ಇದೆ ಸರ್, ಭಯಂಕರ ಇದೆ. ಒಂದ್ 20 ಲಕ್ಷ 30 ಲಕ್ಷ ಚೇಣಿ ಮಾಡ್ತೀರಾ ನೀವು? ಮಾಡ್ತೀವಿ. ಬೇರೆಯವ್ರ ತೋಟಕ್ಕೂ ನಿಮ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡೋ ತೋಟಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇದೆಯಾ? ಇದೆ ಸರ್, ಏನ್ ಮಾತಾಡಂಗಿಲ್ಲ. ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿರೋಂತ ತೋಟ ಯಾವ ರೀತಿ ಇದೆ? ಇಲ್ಲೇ ನೋಡಿ ಸರ್, ನಾನು ಒಂದ್ ಕಡೆ ಹಾಕಿಲ್ಲ. ಓಕೆ, ಅದಕ್ಕೂ ನೋಡಿ, ಈಗ ಹಾಕಿರೋದು ನೋಡಿ, ವ್ಯತ್ಯಾಸ ಏನಿದೆ ನೋಡಿ. ವ್ಯತ್ಯಾಸ ಏನಿದೆ ಸರ್ ನಿಮ್ಗೆ? ನಿಮ್ಗೆ ನೋಡ್ಕೊಂಡ್ರೆ ಸಾಕು ಸರ್. ಆ ಕಡೆ ಗಿಡ ಅರ್ಶನಿಗೆ ಇದೆ, ಓಕೆ, ಇಳುವರಿ ಕಮ್ಮಿ, ಆಮೇಲೆ ಉದ್ರಿದೆ ಜಾಸ್ತಿ. ಒಂಬಳೆ ಚಿದಿರೋದು ಜಾಸ್ತಿ ಇದೆ. ಇದ್ರಾಗೆ ಅಷ್ಟಿಲ್ಲ, ನೀವೇ ನೋಡ್ಬೋದು. ಆಮೇಲೆ ಈ ಇರೋ ತೋಟದಾಗ ಉಳ್ಕೊಂಡಿರೋದು ಲಾಸ್ಟ್ನೇದು 3 ಗೊನೆ 4 ಗೊನೆ ಅಡಿಕೆ ಗೊನೆ ಕೊಯ್ದಿರೋದು ಸರ್. ಆಲ್ರೆಡಿ ಎಷ್ಟು ಗೊನೆ ಕೊಯ್ದಿದ್ದಾರೆ ಇದ್ರಲ್ಲಿ ಟೋಟಲ್ ಈ ಫ್ಲಾಟ್ ಅಲ್ಲಿ? ಹೆಚ್ಚು ಕಮ್ಮಿ ಒಂದು ತೂಕ್ ಬಿದ್ದಿರ್ಬೋದು ಸರ್. ಅಲ್ಲೇ ಇದೊಂದು ಮಡಿಲೇ ಬಿದ್ದೈತೆ ಸರ್. ಅಷ್ಟು ಪೂರ್ತಿ ಒಂದೊಂದು ಗೊನೆ 2 ಗೊನೆ ಎಲ್ಲವರೆಗೂ ಎಳೆದಿದ್ದೀನಿ. ಒಂದೊಂದು ಗೊನೆ 2 ಗೊನೆ ಎಲ್ಲದರಲ್ಲೂ ಕೊಯ್ಕೊಂಡಿದ್ದೀವಿ. ಯಾವ ಮರ ನೋಡ್ಬೋದು, 2 3 ಇಷ್ಟೇ ಕೊಯ್ದಿರೋದು, ಕಮ್ಮಿ ಅಂತ ಕೊಯ್ದಿಲ್ಲ. ಓಕೆ, ನೀವೀಗ ಡಾಕ್ಟರ್ ಸಾಯಿಲ್ ನ ಯೂಸ್ ಮಾಡಿದಾದ್ಮೇಲೆ ಈ ಮಣ್ಣಲ್ಲಿ ಬದಲಾವಣೆ ಏನಾಗಿದೆ ಸರ್ ನಿಮ್ಗೆ? ಏನು ಅಂದ್ರೆ ಸರ್, ಬೇರೆಲ್ಲ ಚೆನ್ನಾಗಿದೆ, ಮೇಲೆ ಕಾಣುತ್ತೆ, ಎರೆಹುಳುಗಳು ಜಾಸ್ತಿ ಆಗಿವೆ. ಮೈನ್ ಎರೆಹುಳು ಇರ್ಲಿಲ್ಲ ನಿಮ್ಗೆ? ಇರ್ಲಿಲ್ಲ, ಎರೆಹುಳು ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದೆ ಸರ್. ಓಕೆ, ಮಣ್ಣು ಮೃದು ಆಗಿದೆಯಾ? ಆಗಿದೆ ಸರ್. ಓಕೆ, ಮೊದ್ಲಿಗೂ ಇವತ್ತಿಗೂ ಬಿಟ್ಟೋಗುತ್ತೆ. ಟೋಟಲ್ ಎಷ್ಟಾಗಿದೆ ಸರ್ 200 ಗಿಡದಲ್ಲಿ ಅಂದಾಜು ನಿಮ್ ಪ್ರಕಾರ? ಆಗಿದೆ ಸರ್. ಈಗ 1 ಕ್ವಿಂಟಲ್ ಒಣ ಅಡಿಕೆ ಆಗಿದೆ. ಅಂದ್ರೆ ಇದೇ ಮೊದಲನೇ ವರ್ಷ? ಇದೇ ಮೊದಲನೇ ವರ್ಷ. ಸ್ಟಾರ್ಟಿಂಗ್ ವರ್ಷ ಎಲ್ಲಾದ್ರಿಂದ ಸೇರಿ 70 kg ಆಗಿತ್ತು ಅಷ್ಟೇ. ಟೋಟಲ್ 1200 ಗಿಡ. ಹೆಚ್ಚು ಕಮ್ಮಿ 1-3 ತೂಕ ಮೇಲ್ದಾಗುತ್ತೆ. ಇದನ್ನ ಎಣ್ಣೆ ಬೆಳೆ ಅಷ್ಟೇ. ಈಗ ಡಾಕ್ಟರ್ ಸಾಯಿಲ್ ನ ಯೂಸ್ ಮಾಡಿದ್ರಲ್ಲ, ಹೌದೌದು, ನಿಮಗೆ ತೃಪ್ತಿ ಅನ್ಸಿದೆಯಲ್ಲ? ಅನ್ಸಿದೆ ಸರ್. ಏನಂದ್ರೆ ರೈತರುಗಳು ಯೂಸ್ ಮಾಡಿ, ಇನ್ನ ಸೀಮೆ ಗೊಬ್ಬರ ಇವೆಲ್ಲ ಹಾಕೋದೆಲ್ಲ ಕಮ್ಮಿ ಮಾಡಿ ಇದೇ ಬಳಸಿ. ಚೆನ್ನಾಗಿದೆ, ನನಗೆ ಖುಷಿ ಇದೆ. ನಾನು ಹಾಕಿದ್ದೀನಿ, ನನಗೆ ತೃಪ್ತಿ ಆಗಿದೆ, ನಾನು ಹಾಕ್ತಾ ಇದ್ದೀನಿ. ಈ ವರ್ಷ ತರಿಸ್ಕೊಂಡಿದ್ದೀನಿ ಸರ್. ಓಕೆ, ಇರೋದು ಹೇಳ್ಬೇಕು. ಈಗ ರೈತರು ಹೇಳಿದ್ರಲ್ಲ, ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿ ಅವ್ರ ತೋಟದಲ್ಲಿ ಏನು ಬದಲಾವಣೆ ಆಗಿದೆ ಅಂತೇಳಿ, ಅದೇ ರೀತಿ ನಿಮ್ಮ ತೋಟಗಳಲ್ಲೂ ಬದಲಾವಣೆ ಆಗಲೇಬೇಕು. ಆಗಲಿ, ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ. ನಮ್ಮ ತಂಡದವರು ಪ್ರತಿ ತಾಲೂಕಲ್ಲೂ ಇದ್ದಾರೆ, ಹೋಬಳಿನಲ್ಲೂ ಇದ್ದಾರೆ, ಬರ್ತಾರೆ. ಬಂದ್ಬಿಟ್ಟು ಮಣ್ಣು ಪರೀಕ್ಷೆ ಮಾಡಿ ಏನು ಕೊರತೆ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸಾಯಿಲ್ನ ವಿತರಣೆ ಮಾಡ್ತಾರೆ. ನಮಸ್ಕಾರ.